ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಸುದ್ದಿಗಳ ಜೊತೆಯಲ್ಲಿ ಕೆಲವೊಮ್ಮೆ ಜನರಿಗೆ ಸಮಸ್ಯೆ ಆಗ್ತಾ ಇರುತ್ತೆ ಅಂತ ಗೊತ್ತಿದ್ದು ಅವರನ್ನು ಎಚ್ಚರಿಸುವಂಥ ಕೆಲಸಕ್ಕೂ ಕೂಡ ಮುಂದಾಗಿದೆ. ಈ ಸುದ್ದಿ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇರುವಂಥದ್ದು ವೀಕ್ಷಕರನ್ನ ಎಚ್ಚರಿಕೆಯಿಂದ ಇರಿ ಅಂತ ಹೇಳುವ ಸಲುವಾಗಿ. ಹಳೆ ಮೊಬೈಲ್ಗೆ ಭರ್ಜರಿ ಆಫರ್ ಕೊಡ್ತಾರೆ. ಚಿಕ್ಕ ಮೊಬೈಲ್ಗೆ ಚಿಕ್ಕ ಪ್ಲೇಟ್ ತಟ್ಟೆ ಕೊಡ್ತಾರೆ, ದೊಡ್ಡ ಮೊಬೈಲ್ಗೆ ಬಟ್ಲು ಕೊಡ್ತಾರೆ. ಏನಿದು ಸುದ್ದಿ ಅಂತೇಳಿ ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ. ಇತ್ತೀಚಿನ ದಿನಗಳಲ್ಲಿ ಹುಟ್ಟಿಕೊಂಡಿರುವಂತ ಒಂದಷ್ಟು ಗ್ಯಾಂಗ್ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಮೊಬೈಲ್ 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 ಬೇಕು ಅಂತ ಕೇಳ್ತಾರೆ. ನಿಮ್ಮ ಮೊಬೈಲ್ ಹಳೇದಿದ್ರೆ ಕೊಡಿ, ನಾವು ತಗೋತೀವಿ ಅಂತ ಹೇಳ್ತಾರೆ. ಮನೆ ಹತ್ರ ಬಂದು ಮೊಬೈಲ್ ಕೊಟ್ಟು, ತಟ್ಟೆಗಳನ್ನು ಕೊಟ್ಟು, ಬಟ್ಟೆಗಳನ್ನು ಕೊಟ್ಟು ಮೊಬೈಲ್ ತಗೊಂಡು ಹೋಗ್ತಾರೆ. ಆ ಮೊಬೈಲ್ ಎಲ್ಲಿ ಯೂಸ್ ಆಗ್ತದೆ ಗೊತ್ತಾ? ಎಲ್ಲಿ ಬೇಕಾದ್ರೂ ಯೂಸ್ ಆಗ್ಬೋದು. ಮಂಗಳೂರಿನಲ್ಲಿ ನಡೆದಂಥ ಕುಕ್ಕರ್ ಬಾಂಬ್ ಸ್ಫೋಟದಲ್ಲಿ ಕೂಡ ಒಂದು ಮೊಬೈಲ್ ಬಳಕೆ ಆಗಿತ್ತು. ನಿಮ್ಮ ಬೇಸಿಕ್ ಸೆಟ್ ಕೂಡ ಇಂಥ ಘಟನೆಗಳಲ್ಲಿ ಬಳಕೆ ಆಗ್ಬೋದು. ಎಚ್ಚರಿಕೆಯಿಂದ ಇರಿ. ಇದು ರಿಪಬ್ಲಿಕ್ ಕನ್ನಡದ ವೀಕ್ಷಕರನ್ನ ಅಲರ್ಟ್ ಮಾಡಿಸುವಂತ ಸ್ಟೋರಿ. ನಿಮ್ಮ ಮನೆಯ ಮುಂಬಾಗಿಲಿಗೆ ಬರ್ತಾರೆ, ಹಳೆ ಮೊಬೈಲ್ ಇದ್ರೆ ಕೊಡಿ, ನಾವು ನಿಮಗೆ ತಟ್ಟೆ ಕೊಡ್ತೀವಿ, ಬಟ್ಲು ಕೊಡ್ತೀವಿ ಅಂತ ಹೇಳ್ತಾರೆ. ನೀವು ತಟ್ಟೆ ಬಟ್ಲು ಆಸೆ ಬಿದ್ದು ನಿಮ್ಮ ಮೊಬೈಲನ್ನು ಕೊಟ್ಟರೆ ಆ ಮೊಬೈಲ್ ಎಲ್ಲಿ ಯೂಸ್ ಆಗುತ್ತೆ ಗೊತ್ತಾ? ಸುಮ್ಮನೆ ಮನೇಲಿ ಬಿದ್ದಿದೆ, ಕೆಟ್ಟೋಗಿದೆ ಮೊಬೈಲ್, ಕೊಟ್ಬೋಣ ಹೋಗ್ಲಿ, ಒಂದು ತಟ್ಟೆನಾದ್ರೂ ಸಿಗುತ್ತಲ್ಲ, ತಟ್ಟೆನಾದ್ರೂ ಯೂಸ್ ಮಾಡ್ಬೋದು ಅಂತೇಳಿ, ಬಟ್ಲನಾದ್ರೂ ಯೂಸ್ ಮಾಡ್ಬೋದಲ್ಲ ಅಂತೇಳಿ ಬಟ್ಲನಾದ್ರೂ ತಗೊಂಡು ಮೊಬೈಲ್ ಕೊಟ್ಬಿಡ್ತೀರಾ. ಆದರೆ ನೀವು ಕೊಡುವಂಥ ಮೊಬೈಲ್ ಏನಾಗುತ್ತೆ ಗೊತ್ತಾ? ನೋಡಿ, ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ನೀವು ತಟ್ಟೆ ಮತ್ತು ಬಟ್ಲಿಗೆ ನಿಮ್ಮ ಹಳೆ ಮೊಬೈಲ್, ಹಾಳಾಗಿರೋ ಮೊಬೈಲ್, ಕೆಟ್ಟೋಗಿರೋ ಮೊಬೈಲನ್ನು ಮಾರ್ಕೊಂಡ್ರೆ ಆ ಮೊಬೈಲ್ನ ತಗೊಂಡೋಗಿ ಆ ಮೊಬೈಲನ್ನು ಎಲ್ಲೋ ಒಂದು ಕಡೆ ಟೆರರ್ ಆಕ್ಟಿವಿಟೀಸ್ಗೆ ಬಳಕೆ ಮಾಡ್ಕೊಳ್ತಾರೆ. ಅಲರ್ಟ್ ಆಗಿರಿ ಅಂತೇಳಿ ನಾವು ಈ ಸುದ್ದಿಯನ್ನು ಮಾಡ್ತಾ ಇರುವಂಥದ್ದು. ರಿಪಬ್ಲಿಕ್ ಕನ್ನಡದ ವೀಕ್ಷಕರನ್ನ ಎಚ್ಚರಿಸುವಂಥ ಕೆಲಸವನ್ನ ಮಾಡ್ತಾ ಇದೆ. ನಮಗೆ ಸುದ್ದಿ ಇಂಪಾರ್ಟೆಂಟ್. ಸುದ್ದಿಯ ಜೊತೆಯಲ್ಲಿ ನಮ್ಮ ವೀಕ್ಷಕರು ಕೂಡ ಅಲರ್ಟ್ ಆಗಿರಬೇಕು ಅನ್ನೋದು ನಮ್ಮ ಕಾಳಜಿ. ನಮ್ಮ ವೀಕ್ಷಕರು ಎಲ್ಲೂ ಕೂಡ ಇಂತಹ ಸಮಸ್ಯೆಗಳಿಗೆ ಸಿಲುಕಿಕೊಳ್ಬಾರ್ದು. ನಮ್ಮ ಹತ್ರ ವಿಡಿಯೋ ಇದೆ, ಯಾವ ರೀತಿಯಾಗಿ ನಿಮ್ಮ ಹತ್ರ ಬರ್ತಾರೆ, ಯಾವ ರೀತಿಯಾಗಿ ನಿಮ್ಮನ್ನ ಮೈಂಡನ್ನು ವಾಶ್ ಮಾಡಿ ಮೊಬೈಲನ್ನು ತಗೊಂಡು ಹೋಗ್ತಾರೆ ಅಂತೇಳಿ ಎಕ್ಸ್ಕ್ಲೂಸಿವ್ ವಿಡಿಯೋ ಇದೆ. ಈ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಕೂದಲುಗಳನ್ನು ತಗೊಂಡು ಒಂದಷ್ಟು ಏರ್ ಪಿನ್, ಬಟ್ಟೆ ಪಿನ್ ಎಲ್ಲ ಕೊಟ್ಟು ಹೋಗ್ತಾ ಇದ್ರು. ನೆನಪಿರ್ಬೋದು, ಈಗಲೂ ಬರ್ಬೋದು ಅನ್ಕೋತೀವಿ. ಹಳ್ಳಿ ಕಡೆ, ನಗರದ ಹಳ್ಳಿಗಳ ಕಡೆ ಇದಾಗ್ತಾ ಇರುತ್ತೆ. ಅದೇ ರೀತಿಯಾಗಿ ಬರ್ತಾರೆ. ತಟ್ಟೆ ಕೊಡ್ತೀವಿ, ನಿಮ್ಮ ಹತ್ರ ಇರೋ ಮೊಬೈಲ್ ಕೊಡಿ ಅಂತ ಬರ್ತಾರೆ. ದೊಡ್ಡ ಮೊಬೈಲ್ ಇದ್ರೆ ಬಟ್ಲು ಕೊಡ್ತೀವಿ ಅಂತ ಬರ್ತಾರೆ. ಅದನ್ನ ತಟ್ಟೆ ಮತ್ತು ಬಟ್ಲಿಗೆ ಏನಾದರೂ ಆಸೆ ಬಿದ್ದು ನೀವೇನಾದರೂ ನಿಮ್ಮ ಮನೇಲಿ ಹಾಳಾಗಿರೋ ಮೊಬೈಲ್ ಕೊಟ್ಟರೆ ನೀವು ಮುಂಬರುವಂಥ ದಿನಗಳಲ್ಲಿ ದೊಡ್ಡ ಸಮಸ್ಯೆಗೆ ಸಿಲುಕೊಳ್ತೀರಾ.